ರಾಣೆಬೆನ್ನೂರು ಬಸ್ ಸ್ಟ್ಯಾಂಡ್ ಹೊರಗ ಎಷ್ಟು ಜನ ಇದ್ರು ನೋಡ್ರಿ. ನಾನಿವತ್ತು ಕಾಲೇಜಿಗೆ ಹೋಗಿ ಬಂದ್ಮೇಲೆ ಕೊಟಗಿರ ಹಿರಣನ್ ಗುಡಿಗೆ ಹೋಗಿದ್ದೆ. ಯಾಕಂದ್ರೆ ಅಲ್ಲಿ ಇವತ್ತು ಪೂಜೆ ಇತ್ತು ಅದಕ್ಕೆ. ಆಮೇಲೆ ಮನೆಗೆ ಬಂದ್ಮೇಲೆ ಈಕಿ ನೋಡ್ರಿ ಆಕಿಗೆ ಮುತ್ತು ಕೊಡಾಕ್ ಹೊಂಟುಬಿಟ್ಟ. ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮತ್ ನಾವ್ ಅವಾಗ ಹೊರಗ ಹೋಗಿದ್ವಿ ನೋಡ್ರಿ ಐಸ್ ಕ್ರೀಮ್ ತಿನ್ನಾಕಂತಂದ್ರ ರಜದಾಗ. ಆದ್ರೆ ಎಷ್ಟ್ ದಿನ ಆಗಿತ್ತು ಹೋಗಿದ್ದೆ ಇಲ್ಲ. ಅದಕ್ಕ ಇವತ್ತು ಹೋಗಿದ್ವಿ ನೋಡ್ರಿ ಐಸ್ ಕ್ರೀಮ್ ತಿನ್ನಾಕ. ಆಮೇಲೆ ನಮ್ಮ ಅಕ್ಕ ವಾಪಸ್ ಅವ್ರ ಊರಿಗೆ ಹೊಂಟಿದ್ಲು. ಅದಕ್ಕ ನಮ್ಮ ಅಪ್ಪಾಜಿ ಮಮ್ಮಿ ರೆಡಿ ಮಾಡ್ಕೊಡಕತ್ತಿದ್ರು. ಅವಾಗ ಎಂತ ಒಳ್ಳೆ ಕೆಲಸ ಮಾಡಿದ್ಲು ನೋಡ್ರಿ. ಸಾಂಪ್ರದಾಯಿನಿ ಸುಪ್ಪಿನಿ ಇದು ಆಕ್ಚುಲಿ ಚೆನ್ನಾಗಿರೋದು. ಆಮೇಲೆ ಅಕ್ಕಿನ ಬಿಡಾಕಂತಂದು ಬಸ್ ಸ್ಟ್ಯಾಂಡಿಗೆ ಹೋಗಿದ್ವಿ ನೋಡ್ರಿ. ಅಲ್ಲಂತ್ರ ರಾಣೆಬೆನ್ನೂರು ಬಸ್ ಸ್ಟ್ಯಾಂಡ್ ಹೊರಗ ಎಷ್ಟ್ ಜನ ಸಿದ್ದರಾಮಯ್ಯ ಬಸ್ಸಿಗೆ ಕಾಯ್ಕಂತ ನಿಂತ್ ಬಿಟ್ಟಿದ್ರು ನೋಡ್ರಿ ಬೆಂಗಳೂರಿಗೆ ಹೋಗಕ್. ಕರೆಕ್ಟ್ ಅದ ಟೈಮ್ನಾಗ ಸ್ಕ್ರೀನ್ ಒಳಗ ಫ್ರೀ ಬಸ್ಸಿನ ಬಗ್ಗೆನ ತೋರ್ಸಕತ್ಬಿಟ್ಟಿದ್ರು. ಮತ್ ಇವತ್ತೇನು ಅಷ್ಟು ಬೆಂಗಳೂರಿಗೆ ಹೋಗಾರ ಇದ್ರು ನೋಡ್ರಿ. ಒಂದ್ ಆದ ತಕ್ಷಣ ಒಂದ್ ಬಸ್ ಬರೋದು ಅಷ್ಟು ತುಂಬಿಡರ್. ಮತ್ ನಮ್ಮ ಅಕ್ಕನ ಒಬ್ಬೇಕಿನ್ ಬಿಡಾಕ ಹೆಚ್ಚು ಕಮ್ಮಿ ಅಂದ್ರು 1 ತಾಸ್ ಕಾದೇವ್ ನೋಡ್ರಿ. ಆಮೇಲೆ ಅದ ಒಂದ್ ಬಸ್ ಸಿಕ್ತ, ಅದ್ರಾಗ ನಿತ್ಕೊಂಡ್ ಹೋದ್ಲು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.